ಹಿಮವಾದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂತಿದ್ದೀರಾ? ನಾವು ಮಾಡ್ಕೊಂಡಿರೋ ತಪ್ಪನ್ನ ನೀವು ಮಾಡ್ಕೊಂಬೇಡಿ. ಏನಕ್ಕೆ ಅಂತ ಕಂಪ್ಲೀಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಬೆಳಿಗ್ಗೆ 6:30 ಶ್ರೀರಂಗಪಟ್ಟಣ ಬಿಟ್ಟು ಹೊರಟಿದೀವಿ. ನಾವೆಲ್ಲ ಆಲ್ಮೋಸ್ಟ್ ನೈಟ್ ರೈಡರ್ಸ್. ನಮಗ್ ಬೆಳಗ್ಗೆ ಕಷ್ಟ. ನೈಟ್ 2 ಗಂಟೆ 3 ಗಂಟೆವರೆಗೂ ತಿರ್ಗಾಡ್ಕೊಂಡು ಬೆಳಗಿನ ಜಾವ ನಿದ್ದೆ ಮಾಡ್ತೀವಿ. ಆದ್ರೆ ಬೆಳಿಗ್ಗೆ ಹೊರಟಿರೋಂಥದ್ದು ಇದೆ. ಆಲ್ಮೋಸ್ಟ್ ಜಾಸ್ತಿ ಯಾವತ್ತೂ ಹೊರಟಿಲ್ಲ, ಇದೇ ಫಸ್ಟ್ ಟೈಮ್ ಹೊರಟಿರೋದು. ಇವಾಗ ಹೊರಟಿರೋ ಕಾರಣ ಏನಂತಂದ್ರೆ ಹಿಮದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೊರಟಿದೀವಿ. ಇದು ಸ್ಪಾನ್ಸರ್ಶಿಪ್ ಬಂದು ನಮ್ಮ ನಾಗೇಶ್ ಅಂತ ಅಂದ್ಬಿಟ್ಟಿದಾರಲ್ಲ, ಇಲ್ಲಿ ನೋಡಿ ಇವರೇನೆ. ಏನಕ್ಕೆ ಅಂತಂದ್ರೆ ಅವರು ಅಡ್ವಾನ್ಸ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂತಿದ್ದಾರೆ. ನೆನ್ನೆ ನೈಟ್ ಎಲ್ಲ ಇವ್ರ ಕಡೆ ಎಲ್ಲ ಒಳ್ಳೆ ಪಾರ್ಟಿ ಆಗಿದೆ. ಹೆಣ್ಣು ಇನ್ನೂ ಚುಸ್ತಾ ಇದೆ. ಬೆಳಗ್ಗೆ ಪಾರ್ಟಿ ಮುಗಿಸ್ಕೊಂಡ್ಬಂದು ಮನ್ಕೊಂಡು ಎದಿರೋದ್ರಿಂದ ನೋಡಿ ಮುಖ ಮುಚ್ಕೊಂಡವ್ರಲ್ಲ. ಇವ್ರ ಸ್ಪೆಷಾಲಿಟಿ ಏನಂತಂದ್ರೆ ಮಂಡ್ಯದಲ್ಲಿ ತುಂಬಾ ಫೇಮಸ್ ಇವರು. ಹುಡುಗರುಗಳಿಗೆ ಅಂತಂದ್ರೆ ಬಿದ್ದು ಸಾಯ್ತಾರೆ. ಯೂತ್ ಐಕಾನ್ ಇವರು. ಬರ್ತ್ಡೇ ಸೆಲೆಬ್ರೇಷನ್ ನ ಇವ್ರದ್ದು ಮಂಡ್ಯದಲ್ಲಿ ಏನಾರ ಮಾಡ್ಕೊಂಡ್ರೆ ತುಂಬಾ ಬ್ಲೇಡ್ ಜಾಸ್ತಿ ಅಂತ ಅಂದ್ಬಿಟ್ಟು ನಮ್ ಜೊತೆ ಬಂದವ್ರೆ ಇವತ್ತು. ಬನ್ನಿ ನಾವ್ 3 ಜನನೇ ಒಳಗಡೆ ಹೋಗೋಣ. ಹೋಗಿ ಆರಾಮಾಗಿ ತಿರ್ಗಾಡ್ಕೊಂಡು ಸುಧಾರ್ಕೊಂಡ್ ಬರೋಣ. ನನ್ಗೆ ಟ್ಯಾಕ್ಸ್ ಕಮ್ಮಿ ಅಂತ ಅಂದ್ಬಿಟ್ಟು ಇನ್ನೊಬ್ರು ಕೈ ಬರ್ತಾರೆ, ಅವ್ರನ್ನ ಹತ್ತಿಸ್ಕೊಂಡು ಹೊರಡ್ತೀವಿ. ಇವತ್ತೆಲ್ಲ ಕಂಪ್ಲೀಟ್ ಪಾರ್ಟಿ ಆಗ್ಲಿ ಸುತ್ತಾಟ ಆಗ್ಲಿ ನಮ್ ಖರ್ಚು ಎಲ್ಲ ಪ್ರತಿಯೊಂದು ಅಣ್ಣಂದೆ. ಅಣ್ಣ ಒಳ್ಳೆ ಕೋಟಿ ಕೂಡ ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟವ್ರೆ. ನೋಡಕ್ ಮಾತ್ರ ಅಮಾಯಕ, ಬಾಯಿ ಬಿಟ್ರೆ ಹೇಳಕ್ ಸೆನ್ಸಾರ್ ಗಟ್. ಏನಂತ ಬೈಕೊಂಡ್ರು ಏನೋ ಮನ್ಸಲ್ಲೇನೆ. ನೋಡಿ ಬೆಳಗ್ಗೆನೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಈ ಟ್ರಾಫಿಕ್ ಅಲ್ಲಿ ನಾವು ಸಿಗಾಕೊಂಡ್ರೆ ಇದು ಕ್ಲಿಯರ್ ಆಗೋವರೆಗೂ ಇಲ್ಲಿ 2 ಅವರ್ 3 ಅವರ್ ಆಗುತ್ತೆ. ಟ್ರಿಪ್ ಹೋಗೋದೇ ಡೌಟ್ ಅನ್ನಿಸ್ತಾ ಇದೆ. ಏನಂತ ಶಾಪ್ ಆಗ್ತೀವಿ ಗುರು ನೀನು. ನಮ್ ಕೈಲಿ ಆಗಲ್ಲ. ನೈಟ್ ಎಲ್ಲ ನಿದ್ದೆ ಗೆಡ್ಸ್ಬಿಟ್ಟು ನಾವು ಮಣಿಕತ್ತೀವಿ. ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಬಿಡ್ಕೊಂಡು 32 ಕಿಸಿಯಿಂದ ನಗ್ತಾರಲ್ಲ. ಇನ್ನು 5 ನಿಮಿಷ ಹೋದ್ರೆ ಎಲ್ಲ ಮೂಲೆ ಮಣಿಸ್ಕೊಂಡು ನಿದ್ದೆ ಹೊಡಿತಾ ಇರ್ತಾರೆ. ನಿದ್ದೆ ಬರ್ತಾ ಉಂಟು, ಕೋಮಾಗಿ ಹೋಗ್ತಾ ಉಂಟು. ನಮ್ ಬಾಲು ಅಣ್ಣವ್ರು ಮುಂದೆ ಡ್ರೈವಿಂಗ್ ಮಾಡ್ತಾ ಇದಾರೆ. ನಮ್ ಯೋಗಿ ಅಣ್ಣವ್ರು ಕಂಪ್ನಿ ಕೊಡ್ತಾ ಇದಾರೆ. ಇಲ್ಲಿ ಬಂದ್ ಪಾರ್ಕಿಂಗ್ ಮಾಡಿ ಅಲ್ಲೋಗಿ ಬಸ್ ಹತ್ತೋದಕ್ಕೆ ಬಸ್ ಟಿಕೆಟ್ ತಗೊಂಡು ಬಸ್ ಕ್ಯೂ ಅಲ್ಲಿ ನಿಂತ್ಕೊಬೇಕು. ಇವಾಗ ಮೇಲೆ ಪ್ರೈವೇಟ್ ವೆಹಿಕಲ್ ಬಿಡಲ್ಲ, ಗೌರ್ಮೆಂಟ್ ಬಸ್ ಅಲ್ಲೇ ಹೋಗ್ಬೇಕು. ಅದು ನೋಡಲ್ಲಿ ಬಸ್ ನಿಂತೈತೆ ನೋಡು, ಎಲ್ಲಾ ಜನಗಳು ಕ್ಯೂ ನಿಂತಿರೋದು. ಅಲ್ಲಿ ಬಸ್ ಟಿಕೆಟ್ ತಗೊಂಡು ಕ್ಯೂ ನಿಂತ್ಕೋಬೇಕಲ್ಲಿ. ಫೈನಲಿ ಹಿಮವಾದ ಗೋಪಾಲ ಸ್ವಾಮಿ ಬೆಟ್ಟದ ಮೇಲಿದೀವಿ. ಏನಂತಂದ್ರೆ ಎಕ್ಸ್ಪೆಕ್ಟೇಷನ್ ಆರ್ಟ್ಸ್ ಮೋರ್ ಅಂತ ಅಂತಾರಲ್ಲ, ಹಂಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದ್ವಿ. ನನ್ ಫ್ರೆಂಡು 3 ಡೇಸ್ ಮುಂಚೆ ಬಂದಿದ್ದ. ಒಳ್ಳೆ ಫಾಗ್ ಇದೆ ಮಗ, ಪರವಾಗಿಲ್ಲ ಬೇಸಿಗೆಲ್ಲ ಅಂತಂದ. ಅದೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇಟ್ಕೊಂಡು ನಾವು ಬಂದೆ. ಬೆಳಗ್ಗೆ 8:30 ಬಂದ್ರು ಸ್ವಲ್ಪನೂ ಫಾಗ್ ಇಲ್ಲ. ಇದೇ ಚಳಿ ಟೈಮಲ್ಲಿ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ನಾವು ಸಕಲೇಶ್ಪುರ ಹೋದ್ವಿ. ಆ ಟೈಮಲ್ಲೆಲ್ಲಾನು ಕಂಪ್ಲೀಟ್ ತುಂಬಾನೇ ಹಿಮ ಇರತ್ತೆ. ಅಲ್ಲೂ ಹಿಮ ಸಿಗ್ಲಿಲ್ಲ, ಫಾಗ್ ಇಲ್ಲ ಅಂತ ಅನ್ಕೊಂಡು ಅಲ್ಲೂ ಬೇಜಾರ್ ಮಾಡ್ಕೊಂಡ್ ಬಂದ್ವಿ. ಇಲ್ಲಂತೂ ಇಲ್ವೇ ಇಲ್ಲ. ಅದು ಮೊದಲನೇ ಸರಿನೇ ಬಂದಿದ್ದು. ಇಷ್ಟು ವರ್ಷ ಬಂದಿರ್ಲಿಲ್ಲ ನಾನು. ಮೊದಲನೇ ಸರಿ ಬಂದಾಗ್ಲೇ ಈಗ ಆಗ್ಬೇಕಂತ ಒಂದೊಂದ್ಸರಿ ಅನ್ಸುತ್ತೆ. ಯಾರನ್ನು ಬೇಸಿಗೆ ಟೈಮಲ್ಲಿ ಬರೋಕ್ ಹೋಗ್ಬೇಡಿ ನಮ್ ತರ. ಈಗಲ್ಲ ಫಾಗ್ ಇಲ್ಲ, ಏನು ಇಲ್ಲ. ಬಿಸಿಲು ಟೈಮಲ್ಲಿ ಇದನ್ನೇ ನಾವು ನಮ್ಮೂರಲ್ಲಿ ಯಾವ್ದಾದ್ರು ಬೆಟ್ಟ ಗುಡ್ಡದ ಮೇಲೆ ಹೋಗಿ ನಿಂತ್ಕೊಂಡು ದೇವ್ರೆ ಒಳ್ಳೇದ್ ಮಾಡಪ್ಪ ಅಂತ ಕೈ ಮುಗಿಸಿ. ನಮ್ ನಾಗೇಶ್ ಅಣ್ಣಂಗೆ ಅಡ್ವಾಂಟೇಜ್ ಏನಾಗಿತ್ತು ಅಂತಂದ್ರೆ, ಯಾರು ಏನಾದ್ರು ಮಾಡ್ಕೊಳ್ಳಿ ಅಂತ ನಿದ್ದೆ ಮಾಡ್ಕೊಂಡ್ ಬಂದಿದ್ದೆ ಒಳ್ಳೆ ಅಡ್ವಾಂಟೇಜ್. ಯಾವ ಫಾಗಾರ ಇರ್ಲೇ ಹೋಗ್ಲಿ, ಅವ್ನಿಗೇನು ಬೇಡ, ನಿದ್ದೆ ಇದ್ರೆ ಸಾಕು. ಇವಾಗ ಬೇಕು ಕಣ ಫಾಗ್ ನೋಡಕ್ಕೆ. ನಿಂದು ಮಠ ಅಷ್ಟ್ಲಾಗು ಕಣ. ಮಠ ಅಷ್ಟ್ಲಾಗು ಸರಿ. ಏನೋ ನಾನ್ ಬಂದಿದ್ದಕ್ಕೆ ಫಾಗ್ ಇಲ್ಲ ಅಂದ್ಬಿಟ್ಟು ಹೇಳ್ತಿದ್ಯಾ. ಒಳಗಡೆ ಹೋಗಿ ನೋಡೋಣ. ನೀನ್ ಬಂದಿರೋದಕ್ಕೆ ದೇವರೇ ಇಲ್ದಿದ್ರು ಓಡಬಹುದು, ಯಾರು ಗೊತ್ತು. ಸಕಲೇಶ್ಪುರ ಕರ್ಕೊಂಡು ಹೋದೆ, ಫಾಗ್ ಇಲ್ಲ. ದೇವ್ರ ಮನೆ ಕರ್ಕೊಂಡು ಹೋದೆ, ಇನ್ನೊಂದ್ ದಿವಸ ಫಾಗ್ ಐತೆ. ನಾನ್ ಲಾಸ್ಟ್ ಟೈಮ್ ಹೋಗಿದ್ದು ಬೇಸಿಗೆ ಕಾಲದಲ್ಲಿ, ಲಾಸ್ಟ್ ಟೈಮ್ ಚಳಿಗಾಲ ಮಳೆಗಾಲದಲ್ಲಿ ಕರ್ಕೊಂಡು ಹೋಗಿದೀನಿ, ಫಾಗ್ ಇಲ್ಲ. ಈ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಮಧ್ಯಾಹ್ನ 2 ಗಂಟೆ ಇರೋ ಫಾಗ್ 9 ಗಂಟೆಗೆ ಇದೆ. ಏನೋ ನಿನ್ ಯೋಗ. ಟೈಮ್ ಬರುತ್ತೆ ಎಲ್ಲದಕ್ಕೂ. ನೆಕ್ಸ್ಟ್ ಟೈಮ್ ನಾನ್ ಬಂದಾಗ ಕಣ್ಣಿಗೆ ನಿನ್ ಪಕ್ಕದಲ್ಲಿದ್ರು ಕಾಣಿಸಲ್ಲ ನೋಡು, ಆ ತರ ಫಾಗ್ ಇರ್ತದ, ನೋಡ್ಕೋ. ನೋಡು, ಹಿಮವಾದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದಕ್ಕೆ ನಮಗ್ ಸಿಕ್ಕಿದ್ದು ಇದೊಂದು ಜಿಂಕೆಗಳು ಫ್ಯಾಮಿಲಿ ಜೊತೆ ಬಂದು
ಇನ್ನು ಹುಲ್ನ ಮೇಯ್ತಾ ಇರೋದನ್ನ ನೋಡ್ಬೋದು ಅಷ್ಟೇನೆ. ಇಲ್ಲಿ ಏನೇನು ಫಾಗ್ ಇಲ್ಲ, ಏನು ಇಲ್ಲ. ದೇವ್ರು ಕೈ ಮುಕ್ಕೊಂಡು ಹೊರಡೋದು. ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಸುತ್ತಮುತ್ತ ಸೀನರಿ ನೋಡ್ಕೊಂಡು ಆ ಕಡೆ ಈ ಕಡೆ 4 ಜಿಂಕೆ ಒಂದ್ ಫ್ಯಾಮಿಲಿ ಜೊತೆ ಬಂದು ಹುಲ್ ತಿಂತಾ ಇರೋದನ್ನ ನೋಡ್ಕೊಂಡು ಹೊರಡ್ತಾ ಇದೀವಿ. ಬಂದದಕ್ಕೆ ದೇವ್ರ ದರ್ಶನ ಒಂದೇ ಬೆನಿಫಿಟ್, ಇನ್ನೇನಿಲ್ಲ. ಫಾಗ್ ಇರುತ್ತೆ ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದ್ವಿ. ನೆಕ್ಸ್ಟ್ ಟೈಮ್ ಬಂದು ಫಾಗ್ ಇರೋ ಟೈಮಲ್ಲೇನೆ ಫಾಗ್ ಅಲ್ಲಿ ಒಳ್ಳೆ ಫೋಟೋ ಶೂಟ್ ಮಾಡ್ಕೊಂಡು ಹೊರಡ್ಬೇಕು. ಏನೇ ಆದ್ರೂ ಹಿಮ ಗೋಪಾಲ ಸ್ವಾಮಿ ಬೆಟ್ಟ ಅಂತಂದ್ರೆ ಒಂದು ಫಾಗ್ ಇದ್ರೇನೆ ಅದಕ್ಕೆ ಒಂದು ಖುಷಿ ಇರುತ್ತೆ. ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ವಾಪಸ್ ಇನ್ನೊಂದು ಬಸ್ ರೆಡಿ ಆಗಿದೆ. ಹತ್ಕೊಂಡು ನಾವು ಪಾರ್ಕಿಂಗ್ ಮಾಡಿರುವಂತ ಜಾಗಕ್ಕೆ ನಮ್ ವೆಹಿಕಲ್ ಹತ್ರ ಹೋಗಿ ವಾಪಸ್ ಹೊರಡೋದೆ ಊರಿಗೆ. ಬನ್ನಿ